21 ಕೊಟ್ಟಿವಿ ಅದು. ಕಂಪ್ಲೀಟ್ ಮೃತ ಸೌಜನ್ಯಾಳ ತಂದೆ ಶರಣಪ್ಪ ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಶರಣಪ್ಪ ಅವರೇ. ನಮಸ್ಕಾರ. ಶರಣಪ್ಪ ಅವರು, ಯಾವಾಗ ಕಾಣೆ ಆಗಿದ್ದು ನಿಮ್ಮ ಮಗಳು? 21 ತಾರೀಕು ರೀ. ಮಂಗಳವಾರ ಅಮಾವಾಸ್ಯೆ ದಿವಸ ರೀ 21 ತಾರೀಕಿಗೆ ಕಾಣೆ ಆಗ್ಯಾರ್ರಿ. ಮತ್ ನಾವು ಈಗ ನಮಗ್ ಗೊತ್ತಾಗಿದ್ದು ಅವತ್ತ ಗೊತ್ತಾಗಿದ್ರಿ, ಆದ ಹೋಗಿ ಸ್ಟೇಷನ್ ಇದು ಕೊಟ್ಟಿವ್ರಿ, ಅರ್ಜಿ ಕಂಪ್ಲೇಂಟ್. ಹಿಂಗ ನನ್ ಮಗಳು ಕಾಣೆ 10 ಗಂಟೆಗೆ ಹೋಗಿ ಕೊಟ್ಟಿವ್ರಿ. ಕೊಟ್ಟಿವಿ. ನಾವು ಎಲ್ಲ ಅಡ್ಡಾಡಿ ರಾತ್ರಿ 1 ತನ ಅಡ್ಡಾಡಿವ್ರಿ, ಎಲ್ಲಿ ಸಿಕ್ಕಿಲ್ರಿ. ಸಿಕ್ಕಿಲ್ಲ. ಮರ್ದಿವ್ಸ ಆದೇವ್ರಿ ಸ್ಟೇಷನ್ಕ, ಆ ಸಾಬ್ ಇಲ್ಲ ಈ ಸಾಬ್ ಇಲ್ಲ ಅಂತ ನಮ್ಗ ಟೈಮ್ ವೇಸ್ಟ್ ಮಾಡಿದ್ರಿ. ಮತ್ತೆ ಒಳ್ಳೆವಾದ್ರಿ. ಮತ್ತೆ ಹೊತ್ತ ಒಬ್ರು ಆ ಸಾಬ್ ಇಲ್ಲಿ ಸಾಬ್ ಇಲ್ಲ ಒಬ್ರು ಸುರ್ಪುರ್ಕ್ ಹೋಗಿದ್ರಿ ರೈಟರ್ ಅಂತ. ಮತ್ತೆ ಮರ್ದಿವ್ಸ ಆದ್ರಿ, ಅವತ್ತ ಇದ್ರು FRI ಮಾಡ್ತಿದ್ರಿ. ಎಲ್ಲಾರು ನಮ್ ಗೌಡ್ರು ಪೌಡ್ರು ಎಲ್ಲಾರು ಕೂಡಿ ಸ್ವಲ್ಪ ಹೇಳಿದ್ರಿ, ಮಾಡೋರ್ಗ ಕೆಲಸ ಹಂಗ ಹಿಂಗಂತ. ನಮ್ ಜೊತೆ ಇದ್ದಾರ ಆತ್ಮೀಯರು ಬಂದು ಎಲ್ಲ ಸಹಕಾರ ಮಾಡ್ಕೇಸಿ ನಮ್ದು FR ಹಾಕ್ಸ್ಕೇಸಿ ನಮ್ಗೆ ಒಳ್ಳೆ FR ಆರ್ದಿಂದ ಬೌಡಿ ಗೊತ್ತಾಗೈತ್ರಿ. ಆದ್ಮೇಲೆ ನಮ್ಗೆ 8:00 ಗೊತ್ತಾಗೈತ್ರಿ ನಮ್ಮ ಮನೆಯವ್ರಿಗೆ. ಓಕೆ ಶರಣಪ್ಪ ಅವ್ರೆ, ಹೇಗೆ ಮನೆಯಿಂದ ಕಾಣೆಯಾಗಿದ್ದು? ಹೇಗೆ ಅಂದ್ರೆ ಕಾಲೇಜಿಂದ ಬರ್ತಾನ ಆತರ ಏನಾಯ್ತು ಅಂತ? ಅವ್ರಿಗೆ ಕಾಲೇಜಿಂದ ಬರ್ಬೇಕ ಕಾರಣ ಸ್ವಲ್ಪ ಜ್ವರ ಬರ್ತದ್ರಿ. ಈ ಜ್ವರ ಬರೋದ್ರಿಂದ ಬಂದಿದ್ರಿ. ಎಲ್ಲ ತೋರ್ಸಿನಿ, ಆರಾಮನೇ ಇದ್ರಿ, ಚಲೋನೇ ಇದ್ರಿ ಅವ್ರು. ಮತ್ ಸೂಟಿನೂ ಕೊಡ್ತಲ್ರಿ ಸಾಲಿ. ಮತ್ ಎಲ್ಲ ದೀಪಾವಳಿ ಮಾಡಿ ಹೋಗಂತ ನಾವ್ ಹೇಳಿದ್ವಿ. ಆಯ್ತ್ರಿ ಅನ್ನ ಅವ್ರು ಹ್ಞೂ ಅಂದಿದ್ರಿ. ಹ್ಞೂ ಅಂದಿದ್ರಿ. ಇಟೇ ಆಗೈತ್ರಿ, ಮತ್ತೆ ಏನಿಲ್ರಿ ಯಾವ ಪೋಲ್ ಅನ್ನಕಂತ. ಅಂದ್ರೆ ಇದ್ದಕ್ಕಿದ್ದ ಹಾಗೆ ಮನೆಯಿಂದಾನೇ ಕಾಣೆ ಆಗಿದ್ದ? ಮನೆಯಿಂದ ರೀ 6:30ಗೆ ಹೋದಾರವ್ರು. ಅಲ್ಲಿಂದ ಒಳ್ಳೆ ಪತ್ತೆ ಇಲ್ರಿ. ಆಕೆ ಹತ್ರ ಮೊಬೈಲ್ ಇತ್ತ? ಮೊಬೈಲ್ ಇದ್ದದಲ್ರಿ, ಮೊಬೈಲ್ ಇಲ್ರಿ. ಮೊಬೈಲ್ ಇತ್ರಿ, ಆದ 1 ತಿಂಗಳು ಬಳಸ್ಯಾರ. ಇಲ್ಲಿ 1 ತಿಂಗಳು ಆಯ್ತು ಬಳಸಿದ್ರು. ಆಮ್ಯಾಗ ಹೋಗಾಗ ಏನೋ ಒಯ್ದಿಲ್ರಿ, ಬಟ್ಟೆ ಮೊಬೈಲ್ ಆಯ್ತು ಏನೋ ಒಯ್ದಿಲ್ರಿ. ಒಬ್ಳೆ ಹೋಗಿದ್ಲಾ, ಜೊತೆಗೆ ಯಾರಾದ್ರೂ ಇದ್ರಾ? ಮನಿಂದ ಮಾತ್ರ ಒಬ್ಬಳೆ ಹೋಗಿದ್ರಿ. ನಾವು ಲಕ್ಷ್ಮೀ ಪೂಜೆ ಅಲ್ರಿ, ಅಂಗಡಿ ಪೂಜೆಗೆ ಹೋಗಿದ್ವಿ. ನಮ್ಮ ಮನ್ಯಾಗ ನಮ್ಮ ಹೆಣ್ಮಕ್ಳು ಅಂಗಡಿಗೆ ಹೋಗಿದ್ರಿ. ಮನ್ಯಾಗ ಒಬ್ಬೇಕ ಇದ್ದಲ್ರಿ, ಚಿಲ್ಕ ಹಾಕೊಂಡ್ ಹೋಗ್ಬಿಟ್ಟಾಳ್ರಿ. ಅವ್ರು ಏನ್ ಮಾತಾಡಿದ್ರೆ ರೆಕಾರ್ಡ್ ಅದಾವ್ರಿ. ಅವ್ರ ಏನ ಅದ್ ಘಟನೆಗೆ ಮೊಬೈಲ್ ರೆಕಾರ್ಡ್ ಐತ್ರಿ ನಮ್ದಲ್ಲಿ. ಒಬ್ಬರ ಮ್ಯಾಗ ಒಬ್ರು ಹಾಕ್ತಾರಿ. ಅವ್ರ ಫೋನ್ ಹಚ್ಚಿದ್ರು, ಇವ್ರ ಫೋನ್ ಹಚ್ಚಿದ್ರು. ಗಂಗಾವತಿಲಿಂದ ಕಾರ್ ಬಂದಿತ್ತು, ಆ ಕಾರ್ನ್ಯಾಗ ಹೋಗ್ಯಾರ ಅಂತ ರಿಪೋರ್ಟ್ ನಂದ್ರಾಗ ರೆಕಾರ್ಡ್ ಐತ್ರಿ ಮೊಬೈಲ್ನಾಗ. ಓಕೆ, ಆ ರೆಕಾರ್ಡ್ ಕಳ್ಸೇನ್ರಿ ಮೊಬೈಲ್. ಅಂದ್ರೆ ಈಗ ನಿಮ್ಗೆ ಕೆಲವರ ಮೇಲೆ ಅನುಮಾನ ವ್ಯಕ್ತ ಆಗಿದೆಯಲ್ಲ, ಅವರು ಈ ಕೊಲೆ ಮಾಡಿರ್ಬೋದು ಅಂತ ಅನ್ಸುತ್ತಾ? ಯಾವ ವ್ಯಕ್ತಿಗಳ ಮೇಲೆ ನಿಮ್ಗೆ ಅನುಮಾನ ವ್ಯಕ್ತ ಆಗಿದೆ? ಏನಕ್ಕೆ ಅನುಮಾನ ವ್ಯಕ್ತ ಆಗಿದೆ? ನನ್ನ ಮಾತ್ರ ಸಂಶಯ ಆಗೈತ್ರಿ. 3 ಮ್ಯಾಗಂತ ಸಂಶಯ ಆಗೈತ್ರಿ. ಕೊಲೆ ಅನ್ನಂತದ್ದು ಕಿಡ್ನಾಪ್ ಮತ್ತು ಕೊಲೆಯನ್ನ ಆಗಿರ್ಬೋದು ಅಂತ ಚೆಕ್ ಐತ್ರಿ ನನಗ. ಅವ್ರು ಯಾರವ್ರು? ನಿಮ್ಮ ಊರ್ನವ್ರೇನಾ ಅಥವಾ ಬೇರೆ ಊರ್ನವ್ರಾ? ಯಾರವ್ರು? ಗಂಗಾವತಿ ರೀ, ನಮ್ಮೂರ್ರಿ. ಕೆಲವೊಂದು ಜವರಿಗೆ ಅಂತ ರೆಕಾರ್ಡ್ ಮಾಡಿದೈತ್ರಿ. ಅದ್ರಾಗ ಮಾತಾಡಿದ್ರಿ, ಅದು ಕಳಿಸ್ತೇನ್ರಿ. ಅದ್ರ ಮ್ಯಾಗ ನೀವು ಡಿಸಿಷನ್ ತಗೋಕ್ರಿ. ಈಗ ಮುಂದೆ ಏನ್ ಮಾಡ್ತೀರಿ ಶರಣಪ್ಪ ಅವ್ರೆ? ಪೊಲೀಸ್ ಈಗ್ಲಾದ್ರೂ ಕಂಪ್ಲೇಂಟ್ ತಗೊಂಡಿದಾರಾ? ತನಿಖೆ ನಡೆಸ್ತಾ ಇದಾರಾ? ಕಂಪ್ಲೇಂಟ್ ತಗೊಂಡ್ರಿ, FR ಮಾಡ್ಸಿವ್ರಿ ಅಲ್ಲಿ ಹೋಗಿ. ನಮ್ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀರಿ. ಓಕೆ ಓಕೆ. ಅವರು ಪರಿಚಿತರೇನಾ? ಮೂವರ ವಿರುದ್ಧ ನೀವೇನು ಸಂಶಯ ವ್ಯಕ್ತಪಡಿಸಿ ಪರಿಚಿತರ? ಅವರು ಗೊತ್ತಿರೋರ? ಅವ್ರಲ್ಲಿ ಗಂಗಾವತಿಯಾಗ ಬರೀ ನಮ್ಗೆ ಪರಿಚಯ ಅಲ್ರಿ. ನಾವಂತೂ ಉದ್ಯೋಗ ಮಾಡ್ರಿ. ಅವ್ರು ಮತ್ತೆ ಅಲ್ಲಿಂದ ಅಲ್ಲಿ ಪರಿಚಯ ಮಗಳಿಗ್ರಿ. ನಮಗಂತೂ ಇದುವರೆಗೆ ಯಾವ ಶಕ್ತಿನೇ ಆಗಿಲ್ಲ. ಈಗ ಸ್ವಲ್ಪ ಮೊಬೈಲ್ ರೆಕಾರ್ಡ್ಲಿಂದ ನಾವು ಸ್ವಲ್ಪ ಇದಾಗೈತ್ರಿ ನಮ್ಗ. ಓಕೆ ಓಕೆ, ರೈಟ್. ಥ್ಯಾಂಕ್ ಯು ಶರಣಪ್ಪ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಬಂದಾರ ಬಂದು ಈಗ PSI ಅಂತ ಕೇರ್ಲೆಸ್ ಮಾಡ್ಯಾನ. ಈಗ ಅವರೇ ತಗೊಂತೀನಿ ಅಂತಾರ CPR. 21 ಕೊಟ್ಟಿವಿ ಅದು. ಮೃತ ಸೌಜನ್ಯಾಳ ತಂದೆ ಶರಣಪ್ಪ ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಶರಣಪ್ಪ ಅವರೇ. ನಮಸ್ಕಾರ. ಶರಣಪ್ಪ ಅವರು, ಯಾವಾಗ ಕಾಣೆ ಆಗಿದ್ದು ನಿಮ್ಮ ಮಗಳು? 21 ತಾರೀಕು ರೀ. ಮಂಗಳವಾರ ಅಮಾವಾಸ್ಯೆ ದಿವಸ ರೀ 21 ತಾರೀಕಿಗೆ ಕಾಣೆ ಆಗ್ಯಾರ್ರಿ.
ಮತ್ತೆ ನಾವು ಈಗ ನಮಗ್ ಗೊತ್ತಾಗಿದ್ದು ಅವತ್ತ ಗೊತ್ತಾಗಿದ್ರಿ ಆದ ಹೋಗಿ ಸ್ಟೇಷನ್ಕ ಇದು ಕೊಟ್ಟಿವ್ರಿ ಅರ್ಜಿ ಕಂಪ್ಲೇಂಟ್. ಹಿಂಗ ನನ್ನ ಮಗಳ ಕಾಣಿಗಳನ್ನ 10 ಗಂಟೆಗೆ ಹೋಗಿ ಕೊಟ್ಟಿವ್ರಿ. ಕೊಟ್ಟಿವಿ ನಾವು ಎಲ್ಲ ಅಡ್ಡಾಡಿ ರಾತ್ರಿ 1 ತನ ಅಡ್ಡಾಡಿವ್ರಿ, ಎಲ್ಲಿ ಸಿಕ್ಕಿಲ್ರಿ. ಸಿಕ್ಕಿಲ್ಲ. ಮರ್ದಿವ್ಸ ಆದೇವ್ರಿ ಸ್ಟೇಷನ್ಕ ಆ ಸಾಬಿಲ್ಲ ಈ ಸಾಬಿಲ್ಲ ಅಂತ ನಮ್ಗ ಟೈಮ್ ವೇಸ್ಟ್ ಮಾಡಿದ್ರಿ. ಮತ್ತೆ ಒಳ್ಳೆ ಆದಿವಿ. ಮತ್ತೆ ಹೊತ್ತ ಒಬ್ರು ಆ ಸಾಬ್ ಇಲ್ಲಿ ಸಾಬಿಲ್ಲ ಅಂದ್ ಒಬ್ರು ಸುರ್ಪುರ್ಕ್ ಹೋಗಿದ್ರಿ ರೈಟರ್ ಅಂತ. ಮತ್ತೆ ಮರ್ದಿವ್ಸ ಆದಿವ್ರಿ. ಅವತ್ತ ಇದ್ರು FRI ಮಾಡ್ತಿದ್ರಿ. ಎಲ್ಲಾರು ನಮ್ ಗೌಡ್ರು ಪೌಡ್ರು ಎಲ್ಲಾರು ಕೂಡಿ ಸ್ವಲ್ಪ ಹೇಳಿದ್ರಿ ಮಾಡೋರ್ಗ ಕೆಲಸ ಹಂಗ ಹಿಂಗಂತ. ನಮ್ ಜೊತೆ ಇದ್ದಾರ ಆತ್ಮೀಯರು ಬಂದು ಎಲ್ಲಾರು ಸಹಕಾರ ಮಾಡ್ಕೇಸಿ ನಮ್ದು FRI ಹಾಕ್ಸ್ಕೇಸಿ ನಮ್ಗೆ ಒಳ್ಳೆ FRI ಆರ್ದಂದ ಬೌಡಿ ಗೊತ್ತಾಗೈತ್ರಿ. ಆದ್ಮೇಲೆ ನಮ್ಗೆ 8 ಗೊತ್ತಾಗೈತ್ರಿ ನಮ್ಮ ಮನೆಯವ್ರಿಗೆ. ಓಕೆ. ಶರಣಪ್ಪ ಅವ್ರೆ, ಹೇಗೆ ಮನೆಯಿಂದ ಕಾಣೆಯಾಗಿದ್ ಹೇಗೆ ಅಂದ್ರೆ ಕಾಲೇಜಿಂದ ಬರ್ತಾನ ಆತರ ಏನಾಯ್ತು ಅಂತ? ಅವ್ರಿಗೆ ಕಾಲೇಜಿಂದ ಬರ್ಬೇಕ ಕಾರಣ ಸ್ವಲ್ಪ ಜ್ವರ ಬರ್ತದ್ರಿ. ಈ ಜ್ವರ ಬರೋದ್ರಿಂದ ಬಂದಿದ್ರಿ. ಎಲ್ಲ ತೋರ್ಸಿನಿ, ಆರಾಮನೇ ಇದ್ರಿ, ಚಲೋನೇ ಇದ್ರಿ ಅವ್ರು. ಮತ್ ಸೂಟಿನೂ ಕೊಡ್ತಲ್ರಿ ಸಾಲಿ. ಮತ್ ಎಲ್ಲ ದೀಪಾವಳಿ ಮಾಡಿ ಹೋಗಂತ ನಾವ್ ಹೇಳಿದ್ವಿ. ಆಯ್ತ್ರಿ ಅನ್ನ ಅವ್ರು ಹ್ಞೂ ಅಂದಿದ್ರಿ. ಹ್ಞೂ ಅಂದಿದ್ರಿ. ಇಟೇ ಆಗೈತಿ ಮತ್ತೆ ಏನೇನ್ರಿ ಯಾವ ಪೋಲ್ ಅನ್ನಕ. ಅಂದ್ರೆ ಇದ್ದಕ್ಕಿದ್ದ ಹಾಗೆ ಮನೆಯಿಂದಾನೇ ಕಾಣೆ ಆಗಿದ್ದ? ಮನೆಯಿಂದ ರೀ 6ವರೆಗೆ ವಾತಾಡೋರು. ಅಲ್ಲಿಂದ ಒಳ್ಳೆ ಪತ್ತೆ ಇಲ್ರಿ. ಆಕೆ ಹತ್ರ ಮೊಬೈಲ್ ಇತ್ತ? ಮೊಬೈಲ್ ಇದ್ದದಲ್ರಿ, ಮೊಬೈಲ್ ಇಲ್ರಿ. ಮೊಬೈಲ್ ಇತ್ರಿ. ಆದ 1 ತಿಂಗಳು ಬಳಸ್ಯಾರ. ಇಲ್ಲಿ 1 ತಿಂಗಳು ಆಯ್ತು ಬಳಸಿದ್ರು. ಆಮ್ಯಾಗ ಹೋಗಾಗ ಏನೋ ಒಯ್ದಿಲ್ರಿ, ಬಟ್ಟೆ ಮೊಬೈಲ್ ಆಯ್ತು ಏನೋ ಒಯ್ದಿಲ್ರಿ. ಒಬ್ಳೆ ಹೋಗಿದ್ಲಾ ಜೊತೆಗೆ ಯಾರಾದ್ರೂ ಇದ್ರಾ? ಮನಿಂದ ಮಾತ್ರ ಒಬ್ಬಳೆ ಹೋಗಿದ್ರಿ. ನಾವು ಲಕ್ಷ್ಮೀ ಪೂಜೆ ಅಲ್ರಿ ಅಂಗಡಿ ಪೂಜೆಗೆ ಹೋಗಿದ್ವಿ. ನಮ್ಮ ಮನ್ಯಾಗ ನಮ್ಮ ಹೆಣ್ಮಕ್ಳು ಅಂಗಡಿಗೆ ಹೋಗಿದ್ರಿ. ಮನ್ಯಾಗ ಒಬ್ಬೇಕ ಇದ್ದಲ್ರಿ, ಚಿಲ್ಕ ಹಾಕೊಂಡ್ ಹೋಗಿಬಿಟ್ಟಾಳ್ರಿ. ಅವ್ರಿಗೆ ಏನ್ ಮಾತಾಡಿದ್ರೆ ರೆಕಾರ್ಡ್ ಅದಾವ್ರಿ. ಅವ್ರ ಏನ ಅದ್ ಘಟನೆಗೆ ಮೊಬೈಲ್ ರೆಕಾರ್ಡ್ ಐತ್ರಿ ನಮ್ದಲ್ಲಿ. ಒಬ್ಬರ ಮ್ಯಾಗ ಒಬ್ರು ಹಾಕ್ತಾರಿ. ಅವ್ರ ಫೋನ್ ಹಚ್ಚಿದ್ರು, ಇವ್ರ ಫೋನ್ ಹಚ್ಚಿದ್ರು. ಗಂಗಾವತಿಲಿಂದ ಕಾರ್ ಬಂದಿತ್ತು, ಆ ಕಾರ್ನ್ಯಾಗ ಹೋಗ್ಯಾರ ಅಂತ ರಿಪೋರ್ಟ್ ನಂದ್ರಾಗ ರೆಕಾರ್ಡ್ ಐತ್ರಿ ಮೊಬೈಲ್ನಾಗ. ಓಕೆ. ಆ ರೆಕಾರ್ಡ್ ಕಳ್ಸೇನ್ರಿ ಮೊಬೈಲ್. ಅಂದ್ರೆ ಈಗ ನಿಮ್ಗೆ ಕೆಲವರ ಮೇಲೆ ಅನುಮಾನ ವ್ಯಕ್ತ ಆಗಿದೆಯಲ್ಲ, ಅವರು ಈ ಕೊಲೆ ಮಾಡಿರ್ಬೋದು ಅಂತ ಅನ್ಸುತ್ತಾ? ಯಾವ ವ್ಯಕ್ತಿಗಳ ಮೇಲೆ ನಿಮ್ಗೆ ಅನುಮಾನ ವ್ಯಕ್ತ ಆಗಿದೆ? ಏನಕ್ಕೆ ಅನುಮಾನ ವ್ಯಕ್ತ ಆಗಿದೆ? ನನ್ನ ಮಾತ್ರ ಸಂಶಯ ಆಗೈತ್ರಿ. 3 ಮ್ಯಾಗಂತ ಸಂಶಯ ಆಗೈತ್ರಿ. ಕೊಲೆ ಅನ್ನೋಂಥದ್ದು ಕಿಡ್ನಾಪ್ ಮತ್ತು ಕೊಲೆಯನ್ನ ಆಗಿರ್ಬೋದು ಅಂತ ಚೆಕ್ ಐತ್ರಿ ನನಗ. ಅವ್ರು ಯಾರವ್ರು? ನಿಮ್ಮ ಊರ್ನವ್ರೇನಾ ಅಥವಾ ಬೇರೆ ಊರ್ನವ್ರ? ಯಾರವ್ರು? ಗಂಗಾವತಿ ರೀ, ನಮ್ಮೂರ್ರಿ. ಕೆಲವೊಂದು ಜವರಿಗೆ ಅಂತ ರೆಕಾರ್ಡ್ ಮಾಡಿದ ಐತ್ರಿ. ಅದ್ರಾಗ ಮಾತಾಡಿದ್ರಿ, ಅದು ಕಳಿಸ್ತೇನ್ರಿ. ಅದ್ರ ಮ್ಯಾಲ ನೀವು ಡಿಸಿಷನ್ ತಗೋಕ್ರಿ. ಈಗ ಮುಂದೆ ಏನ್ ಮಾಡ್ತೀರಿ ಶರಣಪ್ಪ ಅವ್ರೆ? ಪೊಲೀಸ್ ಈಗ್ಲಾದ್ರೂ ಕಂಪ್ಲೇಂಟ್ ತಗೊಂಡಿದಾರಾ? ತನಿಖೆ ನಡೆಸ್ತಾ ಇದಾರಾ? ಕಂಪ್ಲೇಂಟ್ ತಗೊಂಡಾರ, FR ಮಾಡ್ಸಿವ್ರಿ ಅಲ್ಲಿ ಹೋಗಿ. ನಮ್ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀರಿ. ಓಕೆ ಓಕೆ. ಅವರು ಪರಿಚಿತರೇನಾ? 3 ವಿರುದ್ಧ ನೀವೇನು ಸಂಶಯ ವ್ಯಕ್ತಪಡಿಸಿ ಪರಿಚಿತರ? ಅವರು ಗೊತ್ತಿರೋರ? ಅವ್ರಲ್ಲಿ ಗಂಗಾವತಿಯಾಗ ಬರೀ ನಮ್ಗೆ ಪರಿಚಯ ಅಲ್ರಿ. ನಾವಂತೂ ಉದ್ಯೋಗ ಮಾಡ್ರಿ. ಅವ್ರು ಮತ್ತೆ ಅಲ್ಲಿಂದ ಅಲ್ಲಿ ಪರಿಚಯ ಅವ್ರ ಮಗಳಿಗ್ರಿ. ನಮಗಂತೂ ಇದುವರೆಗೆ ಯಾವ ಸೆಕ್ಷನ್ ಆಗಿಲ್ಲ. ಈಗ ಸ್ವಲ್ಪ ಮೊಬೈಲ್ ರೆಕಾರ್ಡ್ಲಿಂದ ನಾವು ಸ್ವಲ್ಪ ಇದಾಗೈತ್ರಿ ನಮಗ. ಓಕೆ ಓಕೆ, ರೈಟ್. ಥ್ಯಾಂಕ್ ಯು ಶರಣಪ್ಪ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಈಗ ಎಲ್ಲರಿಗೂ ಬರೋದಮ್ಮ. ಈಗ ಪಾಪ ಅಲ್ಲಿ ತನಕ ಬಂದಾರ. ಬಂದು ಈಗ PSI ಅಂತೂ ಕೇರ್ಲೆಸ್ ಮಾಡ್ಯಾನ. ಈಗ ಅವರೇ ತಗೊಂತೀನಂತಾರ CPR.